ಆರೋಪಿ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು 20ಕ್ಕೂ ಹೆಚ್ಚು ದಿನ ಆಗೋಯ್ತು. ಪ್ರಜ್ವಲ್ನನ್ನ ರಾಜ್ಯಕ್ಕೆ ಕರೆತರೋಕೆ ವಕೀಲರಿಂದಲೂ ಕೂಡ ಯತ್ನವನ್ನ ಮಾಡಲಾಗ್ತಾ ಇದೆ. 20 ದಿನ ಆಯ್ತು. ಗಂಭೀರವಾದಂತ ಆರೋಪ ಈತನ ಮೇಲಿದೆ. ಲೈಂಗಿಕ ದೌರ್ಜನ್ಯ ಹಾಗೇನೆ ರೇಪ್ ಕೇಸ್ ಇದೆಲ್ಲವೂ ಈ ವ್ಯಕ್ತಿ ಮೇಲಿದೆ. ಆದ್ರೆ ಈತ ಮಾತ್ರ ಯಾವ ತನಿಖೆಗೂ ಸಹಕರಿಸ್ತಾ ಇಲ್ಲ, ರಾಜ್ಯದಲ್ಲೂ ಇಲ್ಲ, ದೇಶ ಬಿಟ್ಟು ಓಡೋಗಿದ್ದಾನೆ. ಸೊ ಆ ಕಾರಣಕ್ಕಾಗಿ ವಕೀಲರಿಂದಲೂ ಕೂಡ ಯತ್ನವನ್ನ ಮಾಡಲಾಗ್ತಾ ಇದೆ. ಪ್ರಜ್ವಲ್ನನ್ನ ಬೇಗ ರಾಜ್ಯಕ್ಕೆ ಕರೆಸಿ ಅಂತ ವಕೀಲರ ತಂಡ ಸಲಹೆ ಕೊಡ್ತಾ ಇದೆ. ಪ್ರಜ್ವಲ್ ವಿಚಾರಣೆಗೆ ಹಾಜರಾಗದೆ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗದೆ ಇದ್ರೆ ಮುಂದಿನ ಪರಿಣಾಮ ಎದುರಿಸಬೇಕಾಗತ್ತೆ. ಪ್ರಜ್ವಲ್ ಬಂದ್ರೆ ಹೇಳಿಕೆ ಪಡೆದು ಮುಂದಿನ ಕಾನೂನು ಹೋರಾಟ ಮಾಡಬಹುದು. ಸಂಪರ್ಕದಲ್ಲಿದ್ರೆ ಕರೆಸಿ ಅಂತ ಪ್ರಜ್ವಲ್ ಆಪ್ತರು ಹಾಗೂ ಅವರ ಕುಟುಂಬಸ್ಥರಿಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ. ನೋಡಿ, ಈ ಪ್ರಕರಣದಲ್ಲಿ ಬಹಳ ಆರೋಪ ಪ್ರತ್ಯಾರೋಪಗಳಿದೆ. ಆದ್ರೆ ತುಂಬಾ ಜನ ಈ ಪ್ರಜ್ವಲ್ ಎಲ್ಲಿದ್ದಾನೆ ಅವನ್ನ ಕರೆಸ್ತೀವಿ ಅಥವಾ ಆತ ತನಿಖೆಗೆ ಸಹಕರಿಸ್ತಿಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ದುಡ್ಡಿದ್ದವ್ರಿಗೆ ಒಂದ್ ನ್ಯಾಯ, ದುಡ್ಡು ಇಲ್ದಿದ್ದವ್ರಿಗೆ ಒಂದ್ ನ್ಯಾಯನಾ? ಈತನ ಕೈಲಿ ದುಡ್ಡಿತ್ತು, ಅದಕ್ಕೆ ಮಾಡಬಾರ್ದು ಕೆಲಸ ಮಾಡಿ ದೇಶ ಬಿಟ್ಟೆ ಓಡೋದ? ಅದೇ ಸಾಮಾನ್ಯ ವ್ಯಕ್ತಿಗಳಾಗಿದ್ರೆ ಬಿಡ್ತಿದ್ರಾ ಅಂತ ಕೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ವಕೀಲರು ಈಗ ಅವರ ಕುಟುಂಬಸ್ಥರಿಗೆ ಮತ್ತು ಆಪ್ತರಿಗೆ ಹೇಳ್ತಾ ಇದ್ದಾರೆ, ನಿಮ್ ಸಂಪರ್ಕದಲ್ಲಿ ಏನಾದ್ರೂ ಇದ್ರೆ ಕರ್ಸಿ ಅಂತ. ತನಿಖೆಗೆ ಸಹಕಾರವನ್ನ ಕೊಡಬೇಕು, ಅದು ಯಾರೇ ಆಗಿದ್ರು ಅಷ್ಟೇ. ಕಾನೂನಿಗೆ ಬೆಲೆ ಕೊಡಬೇಕು. ನನ್ನದಲ್ಲ ನನ್ನದು, ಇವೆರಡೂ ವಿಚಾರದಲ್ಲಿ ಏನೇ ಇರಲಿ ಕಾನೂನಾತ್ಮಕ ಹೋರಾಟವನ್ನ ಮಾಡಬೇಕು. ತಪ್ಪೇ ಮಾಡಿಲ್ಲ ಅಂತ ಅಂದಮೇಲೆ ಕದ್ದು ಕೂರುವ ಅವಶ್ಯಕತೆ ಇಲ್ಲ, ದೇಶ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ತಪ್ಪು ಮಾಡಿಲ್ಲ ನಾನು ಅಂತ ಹೇಳ್ತಾ ಇದ್ರು. ಸತ್ಯಮೇವ ಜಯತೆ ಅಂತ ಟ್ವೀಟ್ ಮಾಡಿದ್ರು. ಹಂಗಂದ್ಮೇಲೆ ಯಾಕೆ ದೇಶ ಬಿಟ್ಟೋದ್ರು ಅಂತ ಜನ ಕೇಳ್ತಿದ್ದಾರೆ. ಪ್ರಜ್ವಲ್ ಕಾನೂನು ಕುಣಿಕೆ ಗಟ್ಟಿಗೊಳಿಸೋಕೆ ಎಸ್ಐಟಿಗೆ ಇದೆ 2 ಪ್ರಮುಖವಾದ ಅಸ್ತ್ರ. ಹಾಗಿದ್ರೆ ಆ 2 ಅಸ್ತ್ರ ಯಾವುದು ಅಂತ ನೋಡೋದಾದ್ರೆ, 2 ಪ್ರಮುಖ ದಾಳಗಳನ್ನ ಉರುಳಿಸುವ ಬಗ್ಗೆ ಎಸ್ಐಟಿ ಚಿಂತನೆಯನ್ನ ಮಾಡ್ತಾ ಇದೆ. ಒಂದ್ ಕಡೆಯಲ್ಲಿ ಗೆಲ್ಲೋದ್ಯಪ್ಪ ಪ್ರಜ್ವಲ್ ಅಂತ ತುಂಬಾ ಜನ ಹುಡುಕ್ತಾ ಇದ್ರೆ, ಎಸ್ಐಟಿ 2 ದಾಳಗಳನ್ನ ಉಳಿಸೋಕೆ ಚಿಂತನೆಯನ್ನ ಮಾಡ್ತಾ ಇದೆ. ವಾರೆಂಟ್ ಅನ್ನ ಪಡೆದು ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡೋದು. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ. ಕೋರ್ಟ್ ಮೂಲಕ ಪಾಸ್ಪೋರ್ಟ್ ರದ್ದತಿಗೆ ಎಸ್ಐಟಿ ಚಿಂತನೆಯನ್ನ ಮಾಡಿದೆ. ಹೀಗೆ ಕಣ್ಣ ಮುಚ್ಚಲೆ ಆಡ್ತಿದ್ರೆ, ಹೀಗೆ ಎಲ್ಲಾ ಟಿಕೆಟು ಕ್ಯಾನ್ಸಲ್ ಮಾಡ್ಕೊಂಡು ಕೂತಿದ್ರೆ ಪಾಸ್ಪೋರ್ಟೇ ರದ್ದು ಮಾಡಿದ್ರೆ ಹಿಂಗೆ ಅಂತ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವೆರಡು ದಾಳವನ್ನ ಉರುಳಿಸಿದ್ರೆ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಬಹಳ ಆಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ವಿರುದ್ಧ ತನಿಖೆ ಪೂರ್ಣಗೊಳಿಸುವುದು ಈಗ ಎಸ್ಐಟಿ ಮುಂದೆ ಇರುವಂತಹ ಸವಾಲಾಗಿದೆ. ಆ ಕಾರಣಕ್ಕಾಗಿ ಏನೆಲ್ಲ ಪ್ರಯತ್ನಗಳನ್ನ ಪಡ್ಬೋದು ಆ ಎಲ್ಲಾ ಪ್ರಯತ್ನಗಳನ್ನ ಪಡ್ಲೇಬೇಕಾಗತ್ತೆ. ನೋಡಿ, ಕಾನೂನಿನ ಕುಣಿಕೆ ಹೇಗಿದೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ವಿರುದ್ಧ ತನಿಖೆಯನ್ನ ಪೂರ್ಣಗೊಳಿಸೋದು, ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ವಿರುದ್ಧ ಏನ್ ತನಿಖೆ ಆಗ್ತಾ ಇದೆಯೋ ಅದನ್ನ ಪೂರ್ಣಗೊಳಿಸಬೇಕು. ಎಚ್.ಡಿ. ರೇವಣ್ಣ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನ ಸಲ್ಲಿಸುವುದು, ಅದರಲ್ಲಿ ಪ್ರಜ್ವಲ್ ನಾಪತ್ತೆಯಾಗಿರುವ ಆರೋಪಿ ಅಂತ ಉಲ್ಲೇಖಿಸುವುದು, ಈ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಬಂಧನ ವಾರೆಂಟ್ ಅನ್ನ ಪಡ್ಕೊಳ್ಳೋದು. ಈ ಒಂದು ತನಿಖೆ ಅಥವಾ ಈ ಒಂದು ಅಸ್ತ್ರ ಸದ್ಯಕ್ಕೆ ಎಸ್ಐಟಿ ಮುಂದೆ ಇದೆ. ಈ ಮೂಲಕ ಪ್ರಜ್ವಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡೋದು, ಈ ಪ್ಲಾನ್ ಅನ್ನ ಎಸ್ಐಟಿ ಮಾಡ್ಕೊಂಡಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ವಿರುದ್ಧ ತನಿಖೆ ಏನ್ ನಡೀತಾ ಇದೆಯೋ ಆ ತನಿಖೆಯನ್ನ ಪೂರ್ಣಗೊಳಿಸೋದು, ಜೊತೆಗೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋದು, ಹಾಗೇನೆ ಇದರ ಇನ್ನೊಂದು ಆರೋಪಿ ಆಗಿರುವಂತ ಪ್ರಜ್ವಲ್ ಎಸ್ಕೇಪ್ ಆಗಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ, ಅವರು ಕೂಡ ನಮ್ಮ ವಶಕ್ಕೆ ಬೇಕು ಅಂತ ಕೇಳೋದು, ಕೋರ್ಟಿನ ಮುಖಾಂತರವಾಗಿ ಮನವಿ ಮಾಡಿಕೊಳ್ಳೋದು, ಹಾಗೇನೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದು. ಇದಿಷ್ಟು ಪ್ಲಾನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಇನ್ನು ಕಾನೂನಿನ ಕುಣಿಕೆ 2 ನೋಡೋದಾದ್ರೆ, ಈ ಒಟ್ಟಾರೆ ಪ್ರಕರಣವನ್ನ ಗಮನಿಸಿದಾಗ ವಿದೇಶಕ್ಕೆ ಪರಾರಿಯಾಗಿ ಕೂತಿದ್ದಾರಲ್ಲ, ಅದಕ್ಕೆ ಕೋರ್ಟ್ಗೆ ಮನವಿ ಮಾಡ್ಕೊಳ್ಳೋದು. ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತು ವಿದೇಶಕ್ಕೆ ಪರಾರಿ ಆಗಿರೋರ ಬಗ್ಗೆ ಕೋರ್ಟ್ಗೆ ಮನವಿ ಮಾಡಿಕೊಂಡು ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದು. ಈ 2 ಆಪ್ಷನ್ಸ್ ಎಸ್ಐಟಿ ಅಧಿಕಾರಿಗಳ ಮುಂದೆ ಇದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವಂತೂ ಇದ್ದೇ ಇದೆ. ಆದ್ರೆ ಎಲ್ಲರ ಪ್ರಶ್ನೆ, ಈ ಪ್ರಜ್ವಲ್ ರೇವಣ್ಣನ ಯಾವಾಗ ಅರೆಸ್ಟ್ ಮಾಡ್ತೀರಾ ಅಥವಾ ಯಾವಾಗ ವಶಕ್ಕೆ ಪಡಿಸ್ಕೊಳ್ತೀರಾ, ಯಾವಾಗ ವಿದೇಶದಿಂದ ವಾಪಸ್ ಕರೆಸ್ತೀರಾ ಅಂತ. ಈಗ ಕಾನೂನಾತ್ಮಕ ಹೋರಾಟವನ್ನ ನಾವು ನೋಡೋದಾದ್ರೆ SIT ಮುಂದೆ ಏನೆಲ್ಲ ಆಪ್ಷನ್ಸ್ಗಳಿದೆ, ಹೇಗೆ ಅದರ ಮುಖಾಂತರವಾಗಿ ಪ್ರಜ್ವಲ್ ರೇವಣ್ಣನನ್ನ ಕರೆಸಬಹುದು ಅಥವಾ ಸಂಕಷ್ಟಕ್ಕೆ ದೂಡಬಹುದು ಅಂತ. ನೀತಿ ಏನು ಪೆನ್ ಡ್ರೈವ್ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖ ಆರೋಪ ಆಗಿರುವ ಪ್ರಜ್ವಲ್ ರೇವಣ್ಣ ಈಗಾಗಲೇ ನಾಪತ್ತೆ ಆಗಿರುವಂತದ್ದು, ವಿದೇಶದಲ್ಲಿ ತಲೆಮರೆಸ್ಕೊಂಡಿರೋ ಮಾಹಿತಿ ಇರುವಂತದ್ದು. ಸೊ ಆತನನ್ನ ರೀತಿಯಾಗಿ ಈಗ ಬಂದಿರುವುದು ಮಾಡಿಬಿಟ್ಟು ಆತನ ಹೇಗೆ ಕರ್ಕೊಂಡ್ ಬರ್ಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಇದು SITಗೆ ಸವಾಲಾಗಿರುವಂತ. ಈಗಾಗಲೇ ರೇವಣ್ಣ ಬಂಧನ ಆಗಿ ಅವರು ಜಾಮೀನನ್ನು ಪಡ್ಕೊಂಡು ಬಿಡುಗಡೆ ಆಗಿರುವಂತದ್ದು. ಈತನ ಬಂಧನ ಆಗ್ಬೇಕಾಗಿದೆ, ಆದ್ರೆ ಈಗಾಗಲೇ ಪೊಲೀಸರಿಗೆ ದಿಕ್ ತಪ್ಪಿಸಿ ಅಂದ್ರೆ ತಲೆಮರೆಸ್ಕೊಂಡಿರುವಂತದ್ದು. ಸೊ ಆತನ್ನ ಕರ್ಕೊಂಡ್ ಬರ್ಲಿಕ್ಕೆ ಈಗಾಗಲೇ ವಿಶೇಷ ತಂಡವನ್ನ ರಚನೆ ಮಾಡಿದ್ರು. ಬ್ಲೋಕರ್ ನೋಟಿಸ್ ಅನ್ನು ಹೊರಡಿಸಿದ್ರು. ಆತ ಬರ್ತೀನಿ ಅಂತಾನು ಹೇಳಿ ಒಂದಿಷ್ಟು ಸಮಯಾವಕಾಶವನ್ನು ಕೇಳಿದ್ರೆ ಅದಾದ್ರೂ ಕೂಡ ಬರ್ಲಿಲ್ಲ. ಈಗಾಗಲೇ 5 ಬಾರಿ ಟಿಕೆಟ್ ಅನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಅನ್ನೋ ಮಾಹಿತಿಯನ್ನು ಕೂಡ ಇರುವಂತದ್ದು. ಇಡೀ ಪ್ರಕರಣಕ್ಕೆ ಆತ ಮೋಸ್ಟ್ ವಾಂಟೆಡ್ ಆಗಿರೋದ್ರಿಂದ ಸೊ ಆತನ್ನ ಹೇಗೆ ಕರ್ಕೊಂಡ್ ಬರ್ಬೇಕು ಅನ್ನೋ ಮುಂದಿನ ಸವಾಲು SITಗೆ ಇರೋದ್ರಿಂದ ಆತನಿಗಿರುವಂತಹ ಒಂದು ಪಾಸ್ಪೋರ್ಟ್, ಇನ್ನೊಂದು ಇಂಟರ್ಪೋಲ್ಗೆ ಮಾಹಿತಿಯನ್ನು ಕೊಟ್ಟು ಆತನನ್ನ ಪತ್ತೆಯನ್ನ ಮಾಡುವಂಥದ್ದು, ಮತ್ತೊಂದು ಚಾರ್ಜ್ ಶೀಟ್ ಅನ್ನ ಹಾಕುವಂಥದ್ದು. ಇಲ್ಲಿ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಹಾಕ್ಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ನಾಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ಆತನ ಅಬ್ಸ್ಕ್ಯಾಂಡಿಂಗ್ ಅನ್ನು ತೋರಿಸ್ತಾ ಇರ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರಜ್ವಲ್ ರೇವಣ್ಣನ ಹೊರತುಪಡಿಸಿ ಉಳಿದಂತೆ ಸಂತ್ರಸ್ತ ಇರ್ಬೋದು, ಆರೋಪಿಗಳಿರ್ಬೋದು, ಈಗ ಅವರೆಲ್ಲರನ್ನೂ ಕೂಡ ಬಂಧನ ಮಾಡಲಾಗಿದೆ, ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಅವರೆಲ್ಲರೂ ಕೂಡ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಇನ್ನ ಇದಕ್ಕೆ ಚಾರ್ಜ್ ಶೀಟ್ ಅನ್ನ ಸಿದ್ಧತೆಯನ್ನ ಮಾಡ್ತಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ನಾಪತ್ತೆ ಆಗಿದ್ದಾನೆ ಅಂತ ಹೇಳಿ ಅಬ್ಸ್ಕ್ಯಾಂಡಿಂಗ್ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರ ಸೊ ಆತ ಯಾವುದೇ ಕ್ಷಣದಲ್ಲಿ ಬಂದ್ರು ಕೂಡ ಆತನ ಬಗ್ಗೆ ಮಾಹಿತಿ ಸಿಕ್ಕರೂ ಕೂಡ ಆತನ ಬಂಧಿಸಿ ಮತ್ತೆ ಆತನ ಮೇಲೆ ಚಾರ್ಜ್ ಶೀಟ್ ಅನ್ನ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಇದು ಒಂದು ಹಂತದ್ದು. ಯಾವಾಗ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ, ಈ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಕೊಡ್ತಾರೆ. ನ್ಯಾಯಾಧೀಶರ ಮುಂದೆ ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ನ್ಯಾಯಾಲಯದಿಂದ ಆತನ ಒಂದು ಬಂಧನಕ್ಕೆ ವಾರೆಂಟ್ ಅನ್ನ ಜಾರಿ ಮಾಡುವಂತದ್ದು. ಅಂದ್ರೆ ಆತನ ಮೇಲೆ ನಾನ್ ಬೆಲೆಬಲ್ ವಾರೆಂಟ್ ಜಾರಿ ಆದ್ರೆ ಆತನ ಎಲ್ಲೇ ಇದ್ರೂ ಕೂಡ ಬಂಧನವನ್ನ ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ತರುವಂತದ್ದು ನ್ಯಾಯಾಲಯದಿಂದ ಸೂಚನೆಯನ್ನು ಬರುತ್ತೆ. ಅದಾದ ಬಳಿಕ ಆತನ ಬಂಧಿಸ್ಲಿಕ್ಕೆ ಇನ್ನೊಂದು ಸ್ವಲ್ಪ ಸರ್ಕಾರವು ಕೂಡ ಹೆಚ್ಚಿನ ಶ್ರಮವನ್ನು ಹಾಕ್ಬೇಕಾಗತ್ತೆ. ಸೊ ಇದು ಒಂದು ಕಡೆ. ಮತ್ತೊಂದು ಕಡೆ ಆತನ ಪಾಸ್ಪೋರ್ಟ್ ಕ್ಯಾನ್ಸಲ್ ಅನ್ನ ಮಾಡಿಸ್ಲಿಕ್ಕೆ ನ್ಯಾಯಾಲಯದಿಂದನೂ ಕೂಡ ಇನ್ಸ್ಟ್ರಕ್ಷನ್ ಸಿಗಬಹುದು ಅಂತ ಹೇಳಿ. ಅಂದ್ರೆ ಆತ ಅಬ್ಸ್ಕ್ಯಾಂಡಿಂಗ್ ಹೇಳಿದ್ದಾನೆ, ಪಾಸ್ಪೋರ್ಟ್ ಇದೆ ಅಂತ ದೇಶದಲ್ಲಿ ಹೋಗ್ಕೋತಿದ್ದಾನೆ, ಅವನು ಬರ್ತಾನೂ ಇಲ್ಲ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆತನ ಇಡೀ ಪಾಸ್ಪೋರ್ಟ್ ಅನ್ನೇ ರದ್ದತಿಯನ್ನ ಮಾಡ್ತಿದ್ರೆ ಸೊ ಆತ ಎಲ್ಲೂ ಕೂಡ ಹೋಗ್ಲಿಕ್ಕಾಗಲ್ಲ. ಹೋಗಿರುವಂತದ್ದು ಕೂಡ ಅದನ್ನ ಮೌಲ್ಯವನ್ನ ಕಳ್ಕೊಳ್ಳುತ್ತೆ, ಪಾಸ್ಪೋರ್ಟ್ ಇರೋದಿಲ್ಲ. ಹಾಗಾಗಿ ಅಲ್ಲಿಂದ ಆತ ಆಟೋಮೆಟಿಕ್ ಆಗಿ ಸ್ವದೇಶಕ್ಕೆ ಮರಳಬೇಕಾಗತ್ತೆ. ಸೊ ಇದೆರಡನ್ನ ಮಾಡಿದ್ರೆ ಅವನು ನೇರವಾಗಿ ಭಾರತಕ್ಕೆ ಬರ್ಬೇಕಾಗತ್ತೆ. ಬಂದ್ರೆ SIT ಅಧಿಕಾರಿಗಳಿಗೂ ಕೂಡ ಆತನ ಬಂಧನ ಮಾಡ್ಲಿಕ್ಕೆ ಸಾಕಷ್ಟು ಸುಲಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ 2 ಚಿಂತನೆಯನ್ನು ನಡೆಸಿದ್ದಾರೆ. ಅದರ ಜೊತೆಗೆ ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಅನ್ನ ಒಂದು ಹೊಡಿಸ್ಲಿಕ್ಕೆ ಚಿಂತನೆಯನ್ನು ನಡೆಸಿದ್ರು. ಅದನ್ನು ಹೊಡಿಸ್ಲಿಕ್ಕೆ ಮನವಿಯನ್ನ ಮಾಡಲಾಗುತ್ತೆ. ಸೊ ಅದಾದ ಬಳಿಕ ಆತನ ಬಗ್ಗೆ ಎಲ್ಲೇ ಮಾಹಿತಿ ಇದ್ರು ಇದು ಒಂದು ಕಡೆ ಪಾಸ್ಪೋರ್ಟ್ ರದ್ದತಿ ಆಗುತ್ತೆ, ಇನ್ನೊಂದು ಕಡೆ ವಾರೆಂಟ್ ಜಾರಿ ಆಗುತ್ತೆ. ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ ಬಳಿಕ ವಾರೆಂಟ್ ಜಾರಿ ಆದ ನಂತರ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರೆ ಆತ ಎಲ್ಲೇ ಇದ್ರೂ ಕೂಡ ಆತನ ಮಾಹಿತಿ ಗೊತ್ತಾಗುತ್ತೆ. ಮಾಹಿತಿ ಗೊತ್ತಾದ ಬೆನ್ನಲ್ಲೇ ಆತನ ಬಂಧನ ಮಾಡಬಹುದು ಅನ್ನೋದು SIT ಪ್ಲಾನ್. ಸೊ ಇದೆಲ್ಲವನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಮತ್ತೆ ಅದಕ್ಕೆ ಎಷ್ಟು ಸಮಯಾವಕಾಶ ಬೇಕು ಅನ್ನೋದ್ರಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಆ ಬಗ್ಗೆ SIT ಅಧಿಕಾರಿಗಳು ತನಿಖೆಯನ್ನ ಮತ್ತು ಚಿಂತನೆಯನ್ನ ನಡೆಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.